ಸ್ಟ್ರೈಕ್ ಮಾಡಿಲ್ಲ. ಈಗಲೂ ಸಹಿತ ಅವ್ರು ಬೇರೆ ಬೇರೆ ಒಂದು ಕಾಂಟ್ರಾಕ್ಟ್ ಇಶ್ಯೂರಿಂದ ಏನೋ ಸ್ವಲ್ಪ ಅವ್ರು ESIPF ಸರಿಯಾಗಿ ಪೇಮೆಂಟ್ ಆಗ್ತಾಯಿಲ್ಲ, ಆಮೇಲೆ ಕಾಂಟ್ರಾಕ್ಟ್ ಸಂಬಳ ಕಡಿಮೆ ಆಗ್ತಾ ಇರ್ತಕ್ಕಂದು ಸ್ಟ್ರೈಕ್ ಮಾಡ್ತಾ ಇದ್ದಕ್ಕೂ ಮೊನ್ನೆ ನಮಗವರು ಫ್ರೈಡೇ ಲೆಟರ್ ಕೊಟ್ಟಿದ್ದರು. ಬಟ್ ಇದು ಬೆಳಗ್ಗೆ ಸಹಿತ ನಮ್ಮೆಲ್ಲ ಕಾರ್ಮಿಕರ ಡ್ರೈವರ್ಸ್ಗಳಿಗೆ, ಸೂಪರ್ವೈಸರ್ಸಿಗೆ, ಹೆಲ್ಪರ್ಸ್ಗೆಲ್ಲ ಹೇಳಿದ್ದೀವಿ. ಅವ್ರು ಸ್ವಲ್ಪ ಕೆಲವಷ್ಟು ಬೇರೆ ಬೇರೆ ಬೇಡಿಕೆಗಳು ನಮಗೂ ನೇರ ಪಾವತಿ ಆಗಬೇಕು ಅಂತಕೊಂಡು ಬೇಡಿಕೆ ಇದ್ದಾವೆ. ನಮ್ಮ ಹಂತದಲ್ಲಿ ಏನು ಮಾಡಬೇಕಲ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾವು ಖಂಡಿತ ನಾವು ಮಾಡ್ತಾಯಿದ್ವಿ. ಈಗಾಗಲೇ ಸಹಿತ ಅವ್ರು ನೇರ ಪಾವತಿ ಸಂಬಂಧಪಟ್ಟಂಗೆ ಸರ್ಕಾರನೂ ಸಹಿತ ಈಗಾಗಲೇ ಮಾಹಿತಿ ಎಲ್ಲ ಕೇಳ್ತಿದ್ರೆ ನಾವು ಸಹಿತ ಅವ್ರ ಸಂಪೂರ್ಣ ಅವ್ರ ವೈಯಕ್ತಿಕ ಮಾಹಿತಿ, ಎಷ್ಟು ಜನ ವರ್ಕರ್ಸ್ ಇದ್ದಾರೆ, ಯಾವಾಗಿಂದ ಕೆಲಸ ಮಾಡ್ತಾರೆ ಅಂತಕ್ಕೊಂದು ನಾವು ಸಹಿತ ಮಾಹಿತಿ ಕಳಿಸ್ಕೊಟ್ಟಿದ್ವಿ. ಒಂದು ಅವ್ರದ್ದು ಏನು ಬೇಡಿಕೆ ಇದೆ, ಒಂದು ಅವ್ರ ESIPF ಇರ್ಬೋದು, ಪೇಮೆಂಟ್ ಇರ್ಬೋದು, ನಾವು ಸಹಿತ ಅವರು ಕರೆಕ್ಟಾಗಿ ಪೇಮೆಂಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸ್ವಲ್ಪ ಕಾಂಟ್ರಾಕ್ಟರ್ ವೈಫಲ್ಯದಿಂದ ಅವ್ರಿಗೆ ಸ್ವಲ್ಪ ಪೇಮೆಂಟ್ ಕಡಿಮೆ ಆಗ್ತಾ ಇರ್ತಕ್ಕಂಥ ಕಂಪ್ಲೇಂಟ್ ಇದೆ. ಈಗಾಗಲೇ ನಾವು ಸಹಿತ ಕಾಂಟ್ರಾಕ್ಟರ್ಗೆ ಹಲವಾರು ಬಾರಿ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿದ್ವಿ. ನೋಟಿಸ್ ಕೊಟ್ಟು ಸಹಿತ ನಾವು ಅವರಿಗೆ ಬ್ಲ್ಯಾಕ್ ಲಿಸ್ಟು ಸಹಿತ ನಾವು ಸೇರಿಸಿದ್ವಿ. ಅದರ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿ ನ್ಯಾಯಾಲಯದಿಂದ ಅವರಿಗೆ ಈ ಥರ ಕನ್ಸಿಡರ್ ಮಾಡಿ ಅಂತಕೊಂಡು ಹೇಳೋದ್ರಿಂದ ನಾವು ಅದನ್ನ ಪ್ರೊಸೆಸ್ ಮಾಡ್ತಾಯಿದ್ವಿ. ಯಾವ ರೀತಿ ಅವ್ನು ನಾವು ಕಾನೂನು ಕ್ರಮ ಜರುಗಿಸಬೇಕು, ನಾವು ಕಂಪ್ಲೀಟ್ ಕಾರ್ಪೊರೇಷನ್ ಕೆಲಸ ಮಾಡ್ತೀವಿ. ಸರ್, ಇದು ನಗರ ಸ್ವಚ್ಛತೆ ಆಗಂಗಿಲ್ಲ ಈ ಸ್ಟ್ರೈಕ್ ಆದ ನಂತರ, ಇದು ಜವಾಬ್ದಾರಿ ಯಾರು? ಮಹಾನಗರ ಪಾಲಿಕೆ ಅದು ಕಾಂಟ್ರಾಕ್ಟರ್? ಇಲ್ಲ, ಒಂದು ಬೇಸಿಕ್ ನಡೆಸಿದೆ. ಜನರಿಗೆ ಮೂಲಭೂತ ಸ್ವಚ್ಛತೆ ಇರ್ಬೋದು, ಕುಡಿ ನೀರು ಇರ್ಬೋದು, ವಿದ್ಯುತ್ ಬೀದಿ ದೀಪ ಇರ್ಬೋದು, ನಮ್ಮದು ಸಂಪೂರ್ಣ ಮಹಾನಗರ ಪಾಲಿಕೆ ಜವಾಬ್ದಾರಿ. ಒಂದು ಕಾಂಟ್ರಾಕ್ಟರ್ಗೆ ನಾವು ವರ್ಕ್ ಆರ್ಡರ್ ಕೊಡ್ತೀವಿ. ಕಾಂಟ್ರಾಕ್ಟರ್ಗೆ ನಮಗೆ ಮ್ಯಾನ್ ಪವರ್ ಸಪ್ಲೈ ಮಾಡಬೇಕು. ಆದರೆ ನಾವು ಕಾಂಟ್ರಾಕ್ಟ್ ಜವಾಬ್ದಾರಿ ಅಂತ ಹಾಕಲ್ಲ, ಅವ್ರ ಮುಖಾಂತರ ನಾವು ಕೆಲಸ ತೊಗೋಬೇಕು. ನಾವು ಮಾಡ್ತಾಯಿದ್ವಿ. ಬಟ್ ಅವ್ರಿಗೇನೋ ಕೆಲಸ ವೈಯಕ್ತಿಕ ಸಮಸ್ಯೆ ಇದ್ದಾವೆ. ನಾವು ಏನಾದ್ರು ಸಹಿತ ಅವ್ರು ಬಂದು ನಮ್ಮ ಗಮನಕ್ಕೆ ತುಂಬ ಅಂತ ಹೇಳಿದ್ವಿ. ಅವ್ರು ನೇರವಾಗಿ ಈ ಥರ ಬಂದು ಇವತ್ತು ಸ್ಟ್ರೈಕ್ ಕೂತ್ಕೊಂಡಿರೋದ್ರಿಂದ ನಾನು ಅವ್ರೆಲ್ಲ ತಿಳಿಸಿ ಹೇಳಿದ್ವಿ. ಈ ಥರ ನೇರವಾಗಿ ಬಂದು ಈ ಥರ ಕುಂಡೋದ್ರಿಂದ ಮೇಲೆ ಸಿಟಿಲಿ ಈ ಥರ ತೊಂದರೆ ಆಗ್ತದೆ, ಆ ಥರ ಮಾಡೋಕೆ ಬಿಡುತ್ತೆ ಹೇಳಿದ್ವಿ. ಅವರು ಸಹಿತ ಒಪ್ಕೊಂಡಿದ್ದಾರೆ. ಯಾರಿಗೆ ಅಂದರೆ ಸುಮಾರು ಒಂದು 200 ಜನದಲ್ಲಿ ಒಂದು 10-20 ಜನಕ್ಕೆ ಅವರು ಸ್ವಲ್ಪ ಕಾಂಟ್ರಾಕ್ಟ್ಸು ಸ್ವಲ್ಪ ಕಡಿಮೆ ಪೇಮೆಂಟ್ ಹಾಕೋದು, ಅವ್ರು ESIPF ಕಟ್ ಮಾಡೋದ್ರಿಂದ ತೊಂದರೆ ಆಗ್ತದೆ. ಅದಕ್ಕಾಗಿ ಅವ್ರ ಕಡೆಯಿಂದೆಲ್ಲ ಲಿಸ್ಟ್ ತೊಗೊಂಡು ನಮ್ಮ ಕಡೆಯೂ ಸ್ವಲ್ಪ ಎಲ್ಲ ಲಿಸ್ಟ್ ಔಟ್ ಮಾಡಿ ಕಾಂಟ್ರಾಕ್ಟರ್ ಪುನಃ ನೋಟಿಸ್ ಕೊಟ್ಟು ನಾವು ಅವ್ರ ಮೇಲೆ ಡಿಸಿಪ್ಲಿನ್ ಆ್ಯಕ್ಷನ್ ಮಾಡ್ತೀವಿ. ಈಗ ಅವ್ರು ಹೇಳಿದರು ಅಧಿಕಾರಿಯಿಂದ ಲೇಬರ್ಸ್ಗೆ ತೊಂದರೆ ಆಗ್ತಾವೆ ಇಲ್ಲ ಅಂದರೆ ಏನಾಗುತ್ತೆ, ಸುಮಾರು ಜನ ತಮಗೆ ಗೊತ್ತಿದೆ, ಎಲ್ಲ 100 ಜನ ಎಂಪ್ಲಾಯ್ಸ್ಲ ಒಂದೇ ಥರ ಇರಲ್ಲ. ಯಾರೋ ಒಬ್ಬರಿಬ್ಬರು ತಪ್ಪು ಮಾಡ್ತಿರ್ತಾರೆ. ಆ ತಪ್ಪು ಮಾಡಿದಾಗ ಇವರು ಎಲ್ಲರ ಜೊತೆ ಸೇರಿಸಿ ಎಲ್ಲರೂ ಕಾಮನ್ನಾಗಿ ವಾರ್ನ್ ಮಾಡ್ತಿರ್ತಾರೆ. ಅದು ಸ್ವಾಭಾವಿಕ. ಅಂಥದ್ರಲ್ಲಿ ಏನಂದರೆ ಸ್ವಲ್ಪ ಜನ ಡ್ರೈವರ್ಸು ಒಂದು ಟ್ರ್ಯಾಕ್ಟರ್ ಅಂದರೆ ಕಂಪ್ಲೀಟಾಗಿ ಒಂದು 2 ಟ್ರಿಪ್ ಮಾಡಬೇಕು, ಕಂಪ್ಲೀಟ್ ಒಂದು ಫುಲ್ಲಾಗಿ ತುಂಬ್ಕೊಂಡು ಹೋಗಬೇಕು. ಅವರೆಲ್ಲ ಅರ್ಧ ತುಂಬ್ಕೊಂಡು ಹೋಗೋದು ಅಷ್ಟೇ. ಒಂದು ಸುಮಾರು ನಾವು ಕೆಲವು ವೇಟ್ ಚೆಕ್ ಮಾಡ್ತೀವಿ. ಮೊನ್ನೆ ಒಂದು ಟ್ರ್ಯಾಕ್ಟ್ರಲ್ಲಿ 45 kg ಗಾರ್ಬೇಜ್ ತೊಗೊಂಡು ಹೋಗಿದ್ದಾರೆ. ಎಲ್ಲರೂ ಇಲ್ಲ, ಯಾರೊಬ್ಬರು ಮಾಡೋದ್ರಿಂದ ಆ ಥರ ಆಗ್ತಾಯಿದೆ. ಅದಕ್ಕೋಸ್ಕರ ಆ ಥರ ಏನೋ ಆಗಿರ್ಬೋದು. ನಮ್ಮವ್ರಿಗೂ ಸಹಿತ ನಾನು ವಾರ್ನ್ ಮಾಡ್ತೀನಿ. ಅವ್ರ ಜೊತೆ ಯಾವ ರೀತಿ ಸೌಜನ್ಯವಾಗಿ ಅವ್ರನ್ನ ಹೆಂಗೆ ಟೀಮ್ ಆಗಿ ಫ್ಯಾಮಿಲಿ ಮೆಂಬರ್ ಥರ ಕನ್ಸಿಡರ್ ಮಾಡಿ ಒಂದು ಟೀಮಾಗಿ ಕೆಲಸ ಮಾಡೋದ್ರೆ ಬಿಜಾಪುರದಲ್ಲಿ ತಮ್ಗೆ ಗೊತ್ತಿದೆ, ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಾಯಿತು ಎಲ್ಲ ನಾಗರಿಕರಾಯಿತು ಭಾಳ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ನಾವೆಲ್ಲರೂ ಕೂಡಿ ಮಾಡಿದಾಗ ಅದು ಸಕ್ಸಸ್ ಆಗುತ್ತೆ. ಆಯ್ತು, ಈಗ ಸರ್ವೆ ಕೆಲಸ ಸ್ಟಾರ್ಟ್ ಆಗಿದೆ. ಸರ್ವೆ ಮಾಡ್ತಿದ್ದಾರೆ, ಮೊನ್ನೆಯಿಂದ ಸರ್ವೆ ಸ್ಟಾರ್ಟ್ ಆಗಿದೆ. ಮೋಸ್ಟ್ಲಿ ಇನ್ನು 1 or 2 ಡೇಸಲ್ಲಿ ಸರ್ವೆ ಮುಗಿದ ತಕ್ಷಣ ಅದು ಅತಿಕ್ರಮ ತೆರವುಗೊಳಿಸಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರು ಸಹಿತ ಅದನ್ನು ಕೂಡಲೇ ಭೂಮಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಾ ಹೇಳಿದ್ದಾರೆ. ಇಲ್ಲ, ಸಕಾಫ್ ರೋಜಾದು ಸರ್ವೆ ಆಗಿದೆ. ಮೊನ್ನೆ ನಾವು ಅವ್ರಿಗೆ ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡಿ ಆರ್ಡರ್ ಮಾಡಿದ್ವಿ. ಮೋಸ್ಟ್ಲಿ 1 or 2 ಡೇಸಲ್ಲಿ ನಾವು ಅದನ್ನ ಮೋಸ್ಟ್ಲಿ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡ್ತೀವಿ ವೆರಿ ಸೂನ್. ಏನು ವಿಷಯ ಇಲ್ಲ. ಅಲ್ಲಿ ಜನರು ಸಹಿತ ಸಾಕಷ್ಟು ಸಹಕಾರ ಮಾಡಿ ಅವರೇ ಸ್ವಯಂ ಪ್ರೇರಿತ ತಗೊಂಡಿದ್ದಾರೆ. ಅಲ್ಲಿ ಮೆಂಬರ್ಸ್ ಇರ್ಬೋದು, ಎಲ್ಲರೂ ಸಹಕಾರ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಯಾಕೋ ತಾವು ಅಲ್ಲಿ ನಿವಾಸಿದ್ದೀರಿ, ಭಾಳ ಸಹಕಾರ ಮಾಡಿದ್ದಾರೆ. ಅವ್ರ ಸಹಕಾರಕ್ಕೆ ನಾವು ಎಷ್ಟು ಧನ್ಯವಾದ ಕಡಿಮೆನೇ. ಈಗೇನು ಬಾಕಿ ಹೋದಂತೆ ಸುಮಾರು 10-11 ಪ್ರಾಪರ್ಟೀಸ್ ಓನರ್ಸು ಯಾರು ತಗೊಂಡಿಲ್ಲ, ಅಂಥವ್ರು ಸಹಿತ ನಾವು ಮೋಸ್ಟ್ಲಿ ವೆರಿ ಸೂನ್ ನೋಟಿಸ್ ಇಶ್ಯೂ ಮಾಡಿ ಅತಿಕ್ರಮ ತೆರವುಗೊಳಿಸ್ತೀವಿ. ಇಲ್ಲ, ಅವ್ರು ನಮ್ಮ ಜೊತೆ ನಮ್ಮ ಅವರೆಲ್ಲ ಒಂಥರ ಭಾಳ ಒಳ್ಳೆ ಇವರು. ಯಾಕಂದ್ರೆ ನಾವು ಅವ್ರಿಗೆ ಇವರು ಸಿಬ್ಬಂದಿ ಬಗ್ಗೆ ಎಷ್ಟು ಇವರು ಕಡಿಮೆನೇ. ಯಾಕಂದರೆ ಅವರೆಲ್ಲ ಹಗಲು ರಾತ್ರಿ ಕೆಲಸ ಮಾಡೋದು ತಮಗೆಲ್ಲ ಗೊತ್ತಿದೆ. ಮೊನ್ನೆ ವೃಕ್ಷೋತ್ತನ ಟೈಮಲ್ಲಿ ಇರ್ಬೋದು, ಬೇರೆ ಟೈಮಲ್ಲಿ ಇರ್ಬೋದು. ಈ ಸಿಟಿಲ್ಲ ಕ್ಲೀನ್ ಆಗಲಿಕ್ಕೆ ಅವ್ರ ಕೊಡುಗೆ ಭಾಳ ಅಪಾರ ಇದೆ. ಯಾಕಂದ್ರೆ ಅವ್ರ ಬೇಡಿಕೆ ಅವ್ರಿಗೆ ಕೇಳೋದು ಸಹಜ. ಬಟ್ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಅವ್ರು ಇವತ್ತು ಕೂತ್ಕೊಂಡ್ರೆ ಹೊರತಾಗಿ ಅವ್ರು ಕುಂಡವರಲ್ಲ. ಮೋಸ್ಟ್ಲಿ ಮತ್ತೆ ಅವ್ರ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಥ್ಯಾಂಕ್ ಯು. ನಾಳೆನೇ ಜಾಯ್ನ್ ಆಗ್ತಾರೆ, ಇವತ್ತೇ ಜಾಯ್ನ್ ಆಗ್ತಾರೆ. ಥ್ಯಾಂಕ್ ಯು. ನಾವು ಭರವಸೆ ಕೊಡ್ತೀವಿ. ಥ್ಯಾಂಕ್ ಯು. ಇವತ್ತು ಮಹಾನಗರ ಪಾಲಿಕೆ ಭಾಗದಲ್ಲಿ ನಮ್ಮೆಲ್ಲ ಕಾರ್ಮಿಕರು ಸತ್ಯಾಗ್ರಹ ಹೂಡಿದ್ದಾರೆ. ಮಹಾನಗರ ಪಾಲಿಕೆಯವರು, ಸಂಘದವರು ಎಲ್ಲರೂ ಕೂಡ ಅವ್ರಿಗೆ ಮನವಿ ಮಾಡಿದ್ವಿ. ಮತ್ತು ಅವರು ಏನು ಸಮಸ್ಯೆಗಳದಾವ, ಬೇಡಿಕೆಗಳದಾವ, ಈಡೇರಬೇಕಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಯಾಗಿ ಮತ್ತು ಹೊರಗುತ್ತಿಗೆದಾರರ ನೇರ ಪಾವತಿ ಮಾಡಿ ನಮ್ಗಂತ ಒಂದು ಅವ್ರಿಗೆ ವಾದ ಅದ. ಅದು ಒಳ್ಳೆಯ ವಿಚಾರ, ಸುಮಾರು ದಿನಗಳಿಂದ ನಡೆದದ. ಹೀಗಾಗಿ ನಾವು ಸರ್ಕಾರಕ್ಕೂ ಆಗ್ರಹ ಮಾಡಿದ್ದೀವಿ. ಆಮೇಲೆ ಕೆಲವೊಬ್ಬರು ಗುತ್ತಿಗೆದಾರ ಏನು ಮಾಡ್ತಾರ, ತಮ್ಮ ಅನುಕೂಲಕ್ಕೆ ತಮ್ಮ ಲಾಭಕ್ಕಾಗಿ ಮಾತ್ರ ಗುತ್ತಿಗೆ ಹಿಡಿಯೋದಾರ. ಅದರಿಂದ ನಮ್ಮ ಮಹಾನಗರ ಪಾಲಿಕೆ ಕೆಟ್ಟ ಹೆಸರು ಆಗ್ತದೆ. ಜೊತೆಯಾಗಿ ಅವರಿಗೆ ಅನ್ಯಾಯ ಆಗ್ತದೆ. ಅದು ನಾವು ಮೊನ್ನೆ ಒಂದು ಚರ್ಚೆ ಮಾಡಿದೆವು. ಅವ್ರ PF ESI ಸರಿಯಾಗಿ ಕಟ್ತಾ ಇಲ್ಲ, ಅದರಿಂದ ಪಗಾರು ಕಟ್ ಮಾಡಿ ಕೊಡೋದು.
ಏನು ಪಗಾರ 16-17 ಸಾವಿರ ಕೊಡ್ಬೇಕಂತ ಪಗಾರ 12,000 ಕೊಟ್ಟೆ, 13,000 ಕೊಟ್ಟೆ. ಆಮ್ಯಾಗ ಪಗಾರ ಕೊಡುವ ಸರಿಯಾದ ಸಮಯ ಕೊಡಂಗಿಲ್ಲ. ಇವೆಲ್ಲ ಒಂದಲ್ಲ 10 ಹಲವಾರು ಸಮಸ್ಯೆಗಳು ಗುತ್ತಿಗೆದಾರ ಅದಾವ. ಅಂಥವ್ರನ್ನು ಬ್ಲಾಕ್ ಲಿಸ್ಟ್ ಹಾಕ್ಲಾಕ ನಾವು ಆಯುಕ್ತರಿಗೆ ಈಗಾಗಲೇ ಮನವಿ ಮಾಡಿದೆವು. ಪೂಜ್ಯ ಮಹಾಪೌರರು ಎಲ್ಲ ಕಾರ್ಪೊರೇಟರ್ಗಳು ಸಹಿತ ನಾವು ಸೇರಿ ಒಂದು ಸಭೆ ಮಾಡಿವಿ. ಯಾಕೆ ಈ ರೀತಿ ಆದ್ರೆ ಭಾಳ ತೊಂದರೆ ಆಗ್ತದೆ. ನಗರ ಸ್ವಚ್ಛ ಇಡೋರೇ ಅವರೇ ಬೆಳಗ್ಗೆ 6ರಿಂದ ಸಾಯಂಕಾಲ ಕೆಲಸ ಮಾಡ್ತಾರಲ್ಲ. ಒಂದು ಎರಡನೇದ್ದು, ಈ ರೀತಿ ಗುತ್ತಿಗೆದಾರ ತಪ್ಪು ಮಾಡೋದಕ್ಕೆ ನಾವ್ಯಾಕೆ ಕೆಟ್ಟ ಹೆಸರು ತರಬೇಕು? ಆ ಕಾರಣ ಆ ಗುತ್ತಿಗೆದಾರ ರದ್ದು ಮಾಡ್ರಿ. ಒಳ್ಳೆ ಗುತ್ತಿಗೆದಾರರು PF ಸರಿಯಾಗಿ ಕೊಡೋರು ಇದ್ದರೆ ESI ಮಾಡ್ರಿ. ಇಲ್ಲಿಗ ನೇರ ಪಾವತಿ ಮಾಡುವಂತ ವ್ಯವಸ್ಥೆ ಮಾಡ್ರಿ ಅಂತ ನಾವು ಹೇಳಿದೆವು. ನಾವು ಈ ಸಲ ಬರುವಂತ ಸಭೆಯಲ್ಲಿ ಅದೊಂದು ನಿರ್ಣಯ ತಗೊಂಡು ಅವ್ರು ನ್ಯಾಯಯುತವಾಗಿ ಅನುಕೂಲ ಆಗುವಂತ ಎಲ್ಲ ಕೆಲಸಗಳನ್ನು ನಿರ್ಧಾರ ಮಾಡ್ತೀವಿ. ಮತ್ತು ಇನ್ನೊಂದು, ಕೆಲವೊಬ್ರು ನಾವು ನೋಡಿದೀವಿ ಕೆಲಸ ಮಾಡೋರು 90% ಒಳ್ಳೆಯವ್ರಿದಾರ. ಇನ್ನು ಕೆಲವೊಂದಿಷ್ಟು ಜನ ಮಿಸ್ಯೂಸ್ ಮಾಡತ್ತಾರ. ಸುಮ್ಮನೆ ಸಮುದಾಯ ಹಂಗೈತಿ ಹಿಂಗೈತಿ ಅದು ಮಾಡಿ ಇಲ್ಲ. ಕೆಲಸ ಮಾಡಿದಾಗ ವೈಯಕ್ತಿಕ ಯಾರ ಮನೆ ಕೆಲಸ ಯಾರು ಮಾಡ್ತಾ ಇಲ್ಲ. ಪಗಾರಕ್ಕೆ ನಿಮಗೆ ಅನ್ಯಾಯ ಆಗ್ತದೆ, ಅದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ. ಕೆಲಸ ಮಾಡುವಾಗ ಸರಿಯಾದ ಟೈಮ್ಗೆ ಬರ್ರಿ. ಆಮ್ಯಾಗ ಅಧಿಕಾರಿಗಳು ಚಂದ ಸ್ಪಂದಿಸ್ರಿ. ಆಮೇಲೆ ನಿಮಗೆ ಏನು ಸಮಸ್ಯೆ ಇದ್ರೆ ನಮ್ಗೆ ಸಂಬಂಧಪಟ್ಟ ಕಾರ್ಪೊರೇಟರ್, ಎಲ್ಲ ಕಾರ್ಪೊರೇಟರ್ ಈ ಪಕ್ಷಾತೀತ ಯಾವ ಕಾರ್ಪೊರೇಟರ್ ನಿಮ್ಮ ಮನೆಗೆ ಹೋದ್ರು ಫೋನ್ ಮಾಡಿದ್ರು ನಿಮ್ಮ ಕಷ್ಟಕ್ಕೆ ಓಡಿ ಬರ್ತೀವಿ ನಾವು. ನಿಮ್ಗೆ ನಾವು ಜೊತೆ ಇರ್ತೀವಿ. ಹಿಂಗಾಗಿ ಕೆಲವರು ಮಿಸ್ಯೂಸ್ ಮಾಡ್ಕೋಬೇಡ ಅಂತ ನಾವು ವಿನಂತಿ ಮಾಡ್ತೀವಿ. ಆಮೇಲೆ ಉಳಿದು 90% ಎಲ್ಲ ಪಾಪ ನಿಜವಾಗಿ ಹೇಳ್ತೀನಿ, ಕಸ ಹೊಡೆಕೊಂಡು ಡ್ರೈವರು, ಆಮೇಲೆ ಸ್ವೀಪರ್ಸು, ಆಮ್ಯಾಗ ಕೆಲವೊಂದು ರಾಡಿಂಗ್ ಕೆಲಸ ಮಾಡೋರು, UGD ಇಷ್ಟು ಒಳ್ಳೆ ಕೆಲಸ ಮಾಡ್ತಾರಲ್ಲ. ನಾವು ಒಂದು ಎಮರ್ಜೆನ್ಸಿ ರಾತ್ರಿ 8ಕ್ಕೆ ಫೋನ್ ಮಾಡೋದು ಬರ್ತಾರೆ. ಅವ್ರಿಗೆ ನಾವು ವಿಶೇಷ ನಗರ ನಮ್ಮ ವಿಜಯಪುರ ನಗರ ಜನತೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸ್ತೇವೆ. ಈ ರೀತಿ ಕೆಲಸ ಮಾಡೋರು ಎಲ್ಲಿ ಬಹುತೇಕ ಬೇರೆ ಆ ಜಿಲ್ಲೆಯಲ್ಲಿ ಮಹಾನಗರ ಪಾಲಿಕೆ ಇರ್ಲಕ್ಕಿಲ್ಲ. ಅಷ್ಟೊಂದು ಅತ್ಯಂತ ಗೌರವಯುತವಾಗಿ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ನಮ್ಗೆ ಬಹಳ ಅಭಿಮಾನ. ನಾವ್ ಎಲ್ಲರೂ ಸಿಕ್ಕಾಗ ಅವ್ರನ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ತೇವೆ ಅಂದ್ರೆ ನಮ್ಮ ಮನೆಯವರು ಅನ್ನೋಂಥ ಭಾವನೆಯನ್ನು ಮಾತಾಡ್ತೇವೆ ನಾವು. ಇನ್ನು ಪ್ರೆಸ್ ಮೀಡಿಯಾದಲ್ಲಿ ಹೇಳ್ತಾ ಇಲ್ಲ. ನೀವು ಯಾರ್ಯಾರು ಕರೆದು ಕೇಳ್ಬೇಕು, ನೀವು ಏನೇ ಕಷ್ಟ ಐತೇನೋ, ಏನೈತಿ, ಆರಾಮಿಲ್ಲೇನೋ, ಅಥವಾ ನಿಮ್ಮ ಮಕ್ಳು ಏನು ಓದ್ತಾರ, ಚಲೋ ನೀವು ಓದಿಸಿ, ನಿಮ್ಗೆ ಏನು ಸಮಸ್ಯೆ ಇದ್ರೆ ಹಾಸ್ಪಿಟ್ಲ್ ಹೇಳ್ರಿ, ನಾವು ಶಾಸಕರ ಗಮನ ತರ್ತೀವಿ. ಇಷ್ಟೆಲ್ಲ ಅವ್ರ ಜೊತೆ ಪ್ರೀತಿಯಿಂದ ಅದೇವಿ. ನಾವು ಇಷ್ಟೇ ಆಗ್ರಹ ಮಾಡ್ತೀವಿ, ಈ ಹೊರಗುತ್ತಿದಾರದ ಏನು ದಬ್ಬಾಳಿಕೆ ಬಂದಾಗಲಿ ನೇರ ಪಾವತಿ ಆಗಲಿ, ಅವ್ರಿಗೆ ESI PF ಸರಿಯಾಗಿ ಸಿಗಲಿ ಅಂತ ನಾವು ಸಹಿತ ಆಗ್ರಹ ಮಾಡ್ತೀವಿ. ಸರ್, ಮಹಾನಗರ ಪಾಲಿಕೆಯಿಂದ ನೇರವಾಗಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಳ್ಳೋದು ಪ್ರೊವಿಷನ್ ಅದಾವ ಇಲ್ಲ? ರದ್ದು ಮಾಡಿ. ಕೆಲವೊಂದು ಸರ್ಕಾರ ಮಟ್ಟದಲ್ಲಿ ಇರುವುದರಿಂದ ಸರ್ಕಾರವು ಮನಸ್ಸು ಮಾಡ್ಬೇಕು. ನಾವೀಗ ಮತ್ತೆ ಬೇರೆ ರೂಪ ಹೋಗ್ತದ ಮಾತಾಡಿದ್ರೆ ಸರ್ಕಾರಗಳು ಏನೇನು ಕೆಲಸ ಮಾಡುತ್ತೆ ನಮಗೆಲ್ಲ ಗೊತ್ತದ. ಯಾರಿಗೆ ನಿಜವಾಗಿ ಸೌಲಭ್ಯ ಸಿಗಬೇಕು, ಯಾರಿಗೆ ನ್ಯಾಯಯುತ ಅನುಕೂಲ ಮಾಡ್ಬೇಕು, ಅದನ್ನ ಮಾಡಂಗಿಲ್ಲ ಅವರು. ತಮ್ಮ ಅಧಿಕಾರಕ್ಕೆ ಇಲ್ಲ ಸರ್ಕಾರ ಮಟ್ಟದಾಗ ಐತಿ, ನಮ್ಮ ಮಟ್ಟದಾಗ ಇಲ್ಲ. ಅದು ಸರ್ಕಾರ ಮಾಡ್ಬೇಕು. ನಾವೀಗ ಮಾಡಿ ಕಳಿಸ್ತೇವೆ, ಒಂದು ಠರಾವ್ ನಮ್ಮ ಮೀಟಿಂಗ್ ಠರಾವ್ ಮಾಡಿ ಕಳಿಸ್ತೇವೆ. ಈ ರೀತಿ ಇವರಿಗೆ ಕೆಲಸ ಮಾಡೋದು ಅನ್ಯಾಯ ಆಗ್ಲತ್ತದ, ನೀವು ಅದನ್ನ ನಮಗೆ ಅನುಕೂಲ ಮಾಡಕ್ಕೆ ಅನುವು ಮಾಡಿಕೊಡಕ್ಕೆ ಹೇಳ್ತೀವಿ. ಅವ್ರು ಸರ್ಕಾರ ಮಟ್ಟನಾಗ ಕ್ಯಾಬಿನೆಟ್ ಮೀಟಿಂಗ್ ಪಾಸ್ ಆಗ್ಬೇಕಂತ ನಾವು ಆಗ್ರಹ ಮಾಡ್ತೀವಿ, ಅದನ್ನ ಆಶಿಸ್ತೀವಿ. ಥ್ಯಾಂಕ್ ಯು. ದಿಲೀಪ, ಇಂದು ವಾಹನ ಚಾಲಕರ ನಿರ್ವಾಹಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿಯಿಂದ ಇವತ್ತು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕಾರಣ ಏನಪ್ಪಾ ಅಂತಂದ್ರೆ, ಸುಮಾರು 6 ತಿಂಗಳಿಂದ 2 ಎಂಟರ್ಪ್ರೈಸಸ್ ಗುತ್ತಿಗೆದಾರರು, ಒಂದು ಜನಕ್ಷೇಮ ಹಾಗೂ ಇನ್ನೊಂದು ಆದರ್ಶ್ ಎಂಟರ್ಪ್ರೈಸಸ್ ಅಂತ 2 ಗುತ್ತಿಗೆದಾರರು 6 ತಿಂಗಳವರೆಗೆ ಪೇಮೆಂಟ್, ಇವ್ರಿಗೇನೋ ವೇತನವನ್ನ ಸರಿಯಾಗಿ ಭರ್ನೆ ಮಾಡಿಲ್ಲ, ಹಾಗೂ ESI PF ಗಳನ್ನ ಕಟ್ಟಿರಲಿಲ್ಲ. ಮತ್ತೆ ಈ ವರ್ಕರ್ಗೆ ಇವ್ರೇನಾದ್ರೂ ಮಾತನಾಡಿದ್ರೆ ಅವ್ರಿಗೆ ಅವಾಜ್ ಶಬ್ದಗಳನ್ನ ನಿಂದಿಸಿ ಅವರನ್ನ ಕೆಲಸದಿಂದ ತೆಗೆದುಹಾಕುವಂತ ವ್ಯವಸ್ಥೆ ಕೂಡ ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಆಗ್ತಾ ಇದೆ. ಅದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಹಾಗಾಗಿ ಈ ಆಯುಕ್ತರು ಇದರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಲ್ಲಿ ಆಗುತ್ತಿರುವಂತ ಅನ್ಯಾಯವನ್ನು ಸರಿಪಡಿಸಿ ಇವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಹಿಂದೆ ನವೆಂಬರ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನೋ ಒಂದು ಭರವಸೆಯನ್ನು ನೀಡಿದ್ರು. ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮವೊಂದರಲ್ಲಿ ಏನು ಮಹಾನಗರ ಪಾಲಿಕೆಯಲ್ಲಿ ದುಡಿಯುವಂತ ವಾಹನ ಚಾಲಕರು, ನಿರ್ವಾಹಕರು, ಲೋಡರ್ಸ್, ಕ್ಲೀನರ್ಸ್ ಎಲ್ಲರನ್ನು ನಾವು ನೇರ ನೇಮಕಾತಿಯಲ್ಲಿ ತಗೊಂಡ್ಬಿಡ್ತೀವಿ ಸರ್ಕಾರ ವತಿಯಿಂದ ಅಂತ ಹೇಳಿದ್ರು. ಆದ್ರೆ ಇನ್ನೂವರೆಗೆ ಅದು ಆಗಿಲ್ಲ. ಏನೋ ಮಾತು ಅಂದ್ರೆ 2 ಜಿಲ್ಲೆಗೆ, ಕೇವಲ ಎರಡು ಜಿಲ್ಲೆಗೆ ಸೀಮಿತವಾಗಿದೆ ಇದು. ಮೈಸೂರು ಮತ್ತು ಬೆಂಗಳೂರು ಬಿಟ್ರೆ ಉಳಿದ ಜಿಲ್ಲೆಗಳಿಗೆ ಇದು ಅನ್ವಯನ ಆಗಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಒಂದು ಸ್ವಲ್ಪ ನಜರ ಹರಿಸಿ ಏನು ವಾಹನ ಚಾಲಕರು, ನಿರ್ವಾಹಕರು ಹಾಗೂ ಲೋಡರ್ಸ್, ಕ್ಲೀನರ್ಸ್ ಗಳು ಅದಾರ, ಇವ್ರನ್ನ ನೇರ ನೇಮಕಾತಿಯಲ್ಲಿ ತಗೋಬೇಕು. ಯಾಕಪ್ಪ ಅಂತಂದ್ರೆ ಅವರು ಸುಮಾರು ಕೊರಿಯೋ ಚಳಿಯಲ್ಲಿ ಇವತ್ತ ಸಿಕ್ಕಾಪಟ್ಟಿ ತಂಡಿದ್ರು ಸಹ ಬೆಳಗ್ಗೆ 6 ಗಂಟೆಗೆ ಬಂದು ಸಾಯಂಕಾಲ ಮಧ್ಯಾಹ್ನ 2 ಗಂಟೆವರೆಗೆ ಇವರು ಕೆಲಸವನ್ನ ನಿರ್ವಹಿಸ್ತಾ ಇದಾರ. ಇವತ್ತು ಬಿಜಾಪುರ ಜಿಲ್ಲೆಗೆ ಏನಾದ್ರೂ ಹೆಸರು ಬರ್ಬೇಕಾಗಿದಾರ. ಇವತ್ತು ಇದರಿಂದ ಏನಪ್ಪಾ ಅಂದ್ರ ಆಕ್ಸಿಜನ್ ನಿಂದ ಏನು ದೇಶದಲ್ಲಿ 2ನೇ ಸ್ಥಾನದ ಬಿಜಾಪುರ ಹೊಂದಿದೆ. ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರ ಇಲ್ಲಿರುವಂತ ನೌಕರರು, ಇವು ಪೌರ ಕಾರ್ಮಿಕರು, ಲೋಡರ್ಸ್, ಕ್ಲೀನರ್ಸ್, ವಾಹನ ಚಾಲಕರು. ಇವ್ರು ಇಲ್ಲದಪ್ಪ ಅಂದ್ರ
ಒಂದು ದಿವಸ ಬಿಜಾಪುರ ಬಂದ್ ಮಾಡಿ ನಾವು ಕರೆ ಕೊಟ್ಟಿದ್ದೇ ಆದ್ರೆ ಬಿಜಾಪುರ ಗಬ್ಬೆದ್ ನಾರ್ತೈತೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೇವೆ ನಾವು. ಹಾಗಾಗಿ ದುಡಿಯುವ ಜನರಿಗೆ ತಾವು ಏನು ಅಧಿಕಾರಿಗಳಿದಾರಲ್ಲ ಅವರನ್ನ ನಿಮ್ಮ ಮನೆಯ ಮಕ್ಕಳಂತೆ ನೋಡ್ಕೋಬೇಕಾದಂತ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಅವ್ರಿಗೆ ತಿಂಗಳ ಪೇಮೆಂಟ್ ಕೊಡಬೇಕು, ESI PF ಅನ್ನು ಭರ್ನಾ ಮಾಡಬೇಕು, ಹಾಗೂ ಅವರ ವೇತನವನ್ನು ತಿಂಗಳ ಕೊಡಬೇಕು. ಅಕಸ್ಮಾತ್ ವೇತನ ಕೊಡದೇ ಇರುವಂತ ಏನು ಏಜೆನ್ಸಿಗಳದಾವ ಅವ್ರ ಕೂಡಲೇ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದೀವಿ. ಕೂಡಲೇ ಕಮಿಷನರ್ ಬಂದು ಇದಕ್ಕೆ ಸ್ಪಂದನೆ ಮಾಡಿ ಈ ಏನು ನಮ್ಮ ಹೋರಾಟಕ್ಕೆ ಸ್ಪಂದಿಸ್ಲಿಲ್ಲಪ್ಪ ಅಂತಂದ್ರ ಈ ಹೋರಾಟ ಮುಗ್ರವಾಗಿ ಮುಂದುವರಿತೈತೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ನಾವು ಬಯಸ್ತಾ ಇದ್ದೇವೆ. ಇವತ್ತು ಮಹಾನಗರ ಪಾಲಿಕೆ ಇವತ್ತು ವಿಜಯಪುರ ಜಿಲ್ಲೆ ಒಂದು ಪ್ರವಾಸಿಗರು ಬಂದು ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ತಾರಪ್ಪ ಅಂದ್ರ ಅದ ಕಾರಣ ಏನಪ್ಪಾ ಅಂದ್ರ ಇವರೆಲ್ಲ ಕಾರ್ಮಿಕರು ದುಡಿಯುವಂತ ಕಾರ್ಮಿಕರಿಂದ ಅನ್ನುವಂತ ಮಾತನ್ನು ಇಲ್ಲಿ ತಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈಗ ನಾವು ಏನ್ ಮನವಿ ಮಾಡ್ಕೊಳ್ತೇವಪ್ಪ ಅಂದ್ರ ಮಾನ್ಯ ಸಿದ್ದರಾಮಯ್ಯನವರು ಇದ್ರ ಕಡೆ ಒಂದು ಸ್ವಲ್ಪ ಈ ಕಡೆ ನೋಡಿ ಏನು ತಾವು ಮಾತನ್ನ ಕೊಟ್ಟಿದ್ದೀರಿ. ಇವತ್ತು ನವೆಂಬರ್ಗೆ 1ಕ್ಕೆ ಏನು ವಾಹನ ಚಾಲಕರು, ನಿರ್ವಾಹಕರು, ಲೋಡರ್ಸ್, ಕ್ಲೀನರ್ಸ್ ಇವರೆಲ್ಲರೂ ನೇಮಕಾತಿಯಲ್ಲಿ ತಗೊಳ್ತಂತ ತಾವು ಮಾತು ಕೊಟ್ಟಿದ್ರಿ. ಹಾಗಾಗಿ ತಾವು ಅಹಿಂದ ನಾಯಕರು ಕೂಡ ಆಗಿದ್ರಿ, ಹಾಗೆ ಕಾರ್ಮಿಕರ ನಾಯಕರು ಕೂಡ ಆಗ್ಬೇಕಂತ ಹೇಳಿ ತಮ್ಮಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಒಂದು ವೇಳೆ ಇದೇ ಇವರನ್ನ ನೇರ ನೇಮಕಾತಿಯಲ್ಲಿ ವೇತನ ಸರಿಯಾಗಿ ನೀಡದೆ ಹೋದ್ರ ಮುಮ್ಮರುವ ದಿನಮಾನಗಳಲ್ಲಿ ನಾವು ಉದ್ಯೋಗ ಹೋರಾಟವನ್ನು ಕೈಗೊಳ್ತೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇವೆ. ನಾವು ಸಂಜೀವ್ ಕಂಬಾಗಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಬೆಳಗಾವಿ ವಿಭಾಗ ಸಂಚಾಲಕರು, ವಿಜಯಪುರ.